ಸಾಮಾಜಿಕ ನ್ಯಾಯಕ್ಕಾಗಿ ನಾಗರಿಕರು, ಸಿಟಿಸನ್ ಫಾರ್ ಸೋಷಿಯಲ್ ಜಸ್ಟಿಸ್, ಈ ಒಂದು ಸಂಘಟನೆಯ ಅಡಿಯಲ್ಲಿ ಇದೇ 25ನೇ ತಾರೀಕಿಗೆ ಮಧ್ಯಾಹ್ನ 3 ಗಂಟೆಗೆ ರಂಗಮಂದಿರದಲ್ಲಿ ತುರ್ತು ಪರಿಸ್ಥಿತಿ ಸಂವಿಧಾನಕ್ಕೆ ಮಾಡಿದ ಅಪಚಾರ ಈ ವಿಷಯ ಕುರಿತು ಮಾನ್ಯ ಎನ್ ಮಹೇಶ್ ಅವರು, ಹಿಂದಿನ ಮಂತ್ರಿಗಳು, ಅವರು ಆ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರು ಅವರು ಬರ್ತಾ ಇದ್ದಾರೆ. ಮಾನ್ಯ ಈಗಿನ ವಿಧಾನ ಪರಿಷತ್ ಸದಸ್ಯರು, ಹಿಂದಿನ ಮಂತ್ರಿಗಳು ಮಾನ್ಯ CT ರವಿ ಅವರು ಬರ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ. ಮತ್ತು ಇನ್ನೊಬ್ಬರು ಶ್ರೀಧರ್ ಪ್ರಭು ಅಂತನವರು, ನ್ಯಾಯವಾದಿಗಳು, ಹೈಕೋರ್ಟ್ ಆಫ್ ಕರ್ನಾಟಕ ಬೆಂಗಳೂರು. ಇವರು 3 ಮಾನ್ಯರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ವಿಷಯ ಕುರಿತು ಅವರು ಮಾತನಾಡೋರಿದ್ದಾರೆ. ನಾವು ಅಂದರೆ 1975ರಲ್ಲಿ 25ನೇ ತಾರೀಕು ಯಾಕಂತಂತ ಅನ್ಬೋದು, ಅದೇ ದಿನ ಸಂವಿಧಾನ ತಿದ್ದುಪಡಿ ಮಾಡಿದ್ದಾರೆ. ಇಂದಿರಾ ಗಾಂಧಿಯವರ ಕುರ್ಚಿ ಉಳಿಸ್ಕೊಳ್ಳೋಕ್ಕಾಗಿ ಈ ತಿದ್ದುಪಡಿಯನ್ನು ಮಾಡಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟನ್ನು ತಂದು ಅವರು ತಮ್ಮ ಸ್ಥಾನವನ್ನು ಉಳಿಸ್ಕೊಂಡಿದ್ದಾರೆ ಅಂತಂದು ಇವತ್ತು ಜನರಿಗೆ, ಯುವ ಪೀಳಿಗೆಗಳಿಗೆ ಮತ್ತು ಎಲ್ಲ ಜಾತಿ ಜನಾಂಗದವರಿಗೆ ತಿಳಿಸಬೇಕಾಗಿದೆ. ಭಾಳ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷ BJP ಹೆಚ್ಚಿನ ಸಂಖ್ಯೆಯಲ್ಲಿ ಪಾರ್ಲಿಮೆಂಟ್ ಸದಸ್ಯರು ಬಂದರೆ, 400 ಪಾರ್ ಆದರೆ ಇವರು ಸಂವಿಧಾನ ತಿದ್ದುಪಡಿ ಮಾಡ್ತಾರಂತಂದು ದೊಡ್ಡ ಪ್ರಮಾಣದ ಪ್ರಚಾರವನ್ನು ಮಾಡಿದರು. ಆದರೆ ನಾವು ಇವತ್ತು ಹೇಳಬೇಕಾಗಿದೆ, ಇವತ್ತು ಮೋದಿಯವರು ಅನೇಕ ಸಂದರ್ಭದಲ್ಲಿ ಅವ್ರು ಏನು ಮಾತಾಡಿದ್ದಾರೆ ಅಂತಂದರೆ, ಅಂಬೇಡ್ಕರ್ ಅವರ ಅತ್ಯಂತ ದೊಡ್ಡ ಕೊಡುಗೆ ನಮಗೇನೇನು ಸಂವಿಧಾನದ ರೂಪದಲ್ಲಿ ಏನು ಕೊಟ್ಟಿದ್ದಾರೆ, ಯಾರೂ ಅದಕ್ಕೆ ತಿರ್ಸ್ಲಿಕ್ಕೆ ಸಾಧ್ಯವಿಲ್ಲ. ಮತ್ತು ದಿಸ್ ಈಸ್ ಮೋಸ್ಟ್ ಸೂಟೇಬಲ್ ಆ್ಯಂಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಇಡೀ ಜಗತ್ತಿನಲ್ಲೇ ಅತ್ಯಂತ ಪ್ರಿಯವಾದದ್ದು ಮತ್ತು ಜನರ ಪರವಾಗಿದ್ದಂಥ ಒಂದು ಸಂವಿಧಾನ ಅಂತಂದು ಅನೇಕ ಸಂದರ್ಭದಲ್ಲಿ ಅವ್ರು ಹೇಳಿದ್ದಾರೆ. ಇದಕ್ಕೆ ನಿಜವಾಗ್ಲೂ ಯಾರೇ ತಿರ್ಚಿದ್ದಾರೆ ಅಥವಾ ಅದನ್ನು ಅಮೆಂಡ್ಮೆಂಟ್ ಮಾಡಿ ಸ್ವಂತಕ್ಕೆ ಅಥವಾ ಪಕ್ಷಕ್ಕೆ ಯಾರೇ ಮಾಡ್ಕೊಂಡಿದ್ದಾರೆ ಅಂತಂದರೆ ಅದು ಕಾಂಗ್ರೆಸ್ ಪಕ್ಷ ಮತ್ತು ಇಂದಿರಾ ಗಾಂಧಿ. ಈ ವಿಚಾರವನ್ನು ಹೇಳಲಿಕ್ಕೆ ನಾಳೆ ಆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡು ಆ ಕಾರ್ಯಕ್ರಮ ಯಶಸ್ಸು ಮಾಡಲಿಕ್ಕೆ ನಾವೆಲ್ಲರಿಗೂ ವಿನಂತಿಯನ್ನು ಮಾಡ್ತಾಯಿದ್ದೀವಿ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಹಿಂದುಳಿದ ವರ್ಗದ ನಮ್ಮ ಸನ್ಮಿತ್ರರು, ಬೇರೆ ಬೇರೆ ಮುಖಂಡರ ಒಂದು ಉಪಸ್ಥಿತಿ ನಾವು ಅವರಿಗೆ ಕರೆದಕ್ಕೆ ನಮ್ಮೆಲ್ಲರ ಪ್ರಯತ್ನ ಇರುತ್ತೆ. ಅದರ ಜೊತೆಗೆ ದಲಿತರ ಮುಖಂಡರಿಗಾಗಲಿ, ದಲಿತರ ವೇರಿಯಸ್ ಸಂಘಟನೆಗಳೇನಿದ್ದಾವೆ ಅವರೆಲ್ಲರಿಗೆ ಕರೆದು ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕಂತ ನಮ್ಮೆಲ್ಲರ ವಿಚಾರ ಇದೆ. ಮತ್ತು ನಾವು ತಮಗೂ ಕೂಡ, ಯಾಕಂದರೆ ಫ್ರೀಡಮ್ ಆಫ್ ಪ್ರೆಸ್ ಭಾಳ ದೊಡ್ಡ, ಏನೋ ಯಾವುದೋ ವಾರ್ ಬಂದಾಗ ಏನೋ ಪ್ರೆಸ್ ಫ್ರೀಡಮ್ ಇರಲ್ಲ ಅಂತಂದರೆ ಒಂದು ಮಾತು ಬೇರೆ. ಆದರೆ ಇವತ್ತು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಆ ಮಟ್ಟಕ್ಕೆ ಇವತ್ತು ಮಾಧ್ಯಮದ ಒಂದು ಅವರು ಮುಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ಸರ್ಕಾರ ನಡೆಸಿದ್ದಂಥ ಏಕೈಕ ಉದಾಹರಣೆ ಅಂತಂದರೆ ಎಮರ್ಜೆನ್ಸಿ ಅಂತ ಹೇಳ್ಬೋದು. ಆ ಎಮರ್ಜೆನ್ಸಿಯ ಪರಿಣಾಮ ಎಷ್ಟು ದೊಡ್ಡದಾಗಿತ್ತು ಅಂತಂದರೆ, ಇವತ್ತು ಅದಾದ ಮೇಲೆ ಏನು 97ರಲ್ಲಿ 1977ರಲ್ಲಿ ಏನು ಚುನಾವಣೆ ಆಯಿತು, ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪೂರ ಗಾಳಿಪಟ ಆಗಿ, ಅಂದರೆ ಎಲ್ಲಿ ಆರಿಸಿ ಬಂದಿಲ್ಲ. ಯಾವ ಒಂದು ಇದರಲ್ಲಿ ಕೂಡ ಕರ್ನಾಟಕ ಒಂದು ಭಿನ್ನವಾಗಿ ರಾಜ್ಯ ಇತ್ತು. ಕರ್ನಾಟಕದಲ್ಲಿ ಅವರು ಹೆಚ್ಚಿನ ಸೀಟ್ ಗಳಿಸಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಅದರ ನಾರ್ದರ್ನ್ ಸ್ಟೇಟ್ 12 ರಾಜ್ಯಗಳಲ್ಲಿ 1 ಸೀಟು ಗೆದ್ದಿಲ್ಲ. ಆ ಥರದ ಒಂದು ಪರಿಣಾಮ ಎಮರ್ಜೆನ್ಸಿ ಬೀರಿತ್ತು. ಆ ನಡೆದಂಥ ವಿಚಾರಗಳನ್ನು ಮತ್ತು ಅನೇಕ ಮಹನೀಯರು ಯಾರು ಎಮರ್ಜೆನ್ಸಿಯಲ್ಲಿ ನಮ್ಮ ಭಾಗದಲ್ಲಿ ಏನು ಜೈಲಿಗೆ ಹೋಗಿದ್ದಾರೆ ಅವ್ರನ್ನೆಲ್ಲರೂ ಕರೆಸಿ ಸನ್ಮಾನ ಮಾಡೋದು, ಅವ್ರಿಗೆ ಗೌರವ ಕೊಡುವಂಥ ಒಂದು ಕಾರ್ಯಕ್ರಮ ಮಾಡ್ತೀವಿ. ಆ ಕಾರ್ಯಕ್ರಮ ಯಶಸ್ಸು ಮಾಡಬೇಕಂಗಿ ತಮ್ಮೆಲ್ಲರಲ್ಲಿ ಕೂಡ ತಮ್ಮ ಒಂದು ಮಾಧ್ಯಮದ ಮುಖಾಂತರ ಕೂಡ ಜನರಿಗೆ ತಿಳಿಸುವಂಥದ್ದು ಮತ್ತು ತಾವು ಕೂಡ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ಆ ಇನ್ವಿಟೇಷನ್ ಕೂಡ ತಮಗೂ ಕಳಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಬಯಸ್ತಾರೆ. ಸಂವಿಧಾನ ತಿದ್ದುಪಡಿಗೆ ನಿಮ್ಮ BJP ಸಚಿವರು, ಕೇಂದ್ರ ಸಚಿವರು ಹೇಳಿದಾರಲ್ಲ ಸರ್, ಓಪನ್ ಸ್ಟೇಜಲ್ಲಿ ಹೇಳಿದ್ದಾರೆ, ನಾವು ಸಂವಿಧಾನ ಚೇಂಜ್ ಮಾಡ್ತೀವಿ ಅಂತ. ಸರ್, ಇದು ಹೇಳಿ ಹೆಚ್ಚು ಕಡಿಮೆ 7-8 ವರ್ಷ ಆಯಿತು. ಏನು ಆ ಹೇಳಿದವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತು ನರೇಂದ್ರ ಮೋದಿಯವರು ಸ್ವತಃ ಆ ಥರ ಯಾವುದೂ ಪ್ರಶ್ನೆಯೇ ಇಲ್ಲ ನಾವು ಮಾಡುವಂಥದ್ದು ಅಂತಂದು ಅನೇಕ ಸಂದರ್ಭದಲ್ಲಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ.